ಹಾಯ್ ಆಲ್, ಇವತ್ತು ನಿಮಗೆ ಡ್ರೈ ಫ್ರೂಟ್ಸ್ ಲಡ್ಡು ಯಾವ ರೀತಿ ಮಾಡೋದು ಹೇಳ್ಕೊಡ್ತೀನಿ. ಇಂಗ್ರೀಡಿಯೆಂಟ್ಸ್ ಲಿಸ್ಟು ನೋಡಿ ಇಲ್ಲಿದೆ. ಈಗ ಒಂದು ಬಾಣಲೆಗೆ ಒಂದು ಸ್ವಲ್ಪ 4 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ಅದು ಮೆಲ್ಟ್ ಆಗ್ತಿದ್ದಂಗೆ ಕಟ್ ಮಾಡ್ಕೊಂಡಿರೋಂಥ ಆಲ್ಮಂಡನ್ನು 1 ಕಪ್ಪಷ್ಟು ಆಲ್ಮಂಡನ್ನು ಹಾಕ್ಕೊಳ್ಳಿ. ಬಾದಾಮಿ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಿ, ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ರೋಸ್ಟ್ ಮಾಡಿ ತೆಗ್ದಿವಿ. ಮತ್ತು ಅದೇ ಬಾಣಲೆಗೆ ಕ್ಯಾಶ್ಯೂಸು ಗೋಡಂಬಿನ ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿದಾಗಲಿ. ಈಗ ಪಿಸ್ತಾಚು ಮತ್ತು ವಾಲ್ನಟ್ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊತಿದ್ದೀನಿ. ರೋಸ್ಟ್ ಮಾಡಿದ ತಕ್ಷಣ ಒಂದು ಪ್ಲೇಟಿಗೆ ತೆಗೆದು ತಣ್ಣಗಾಕ್ಬಿಡಬೇಕು. ಸೂರ್ಯಕಾಂತಿ ಮತ್ತು ಪಂಪ್ಕಿನ್ ಸೀಡ್ಸನ್ನ ಅದನ್ನು ಅಷ್ಟೇ ರೋಸ್ಟ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ತಣ್ಣಗಾಕ್ಬಿಡಿ. ಒಂದು ಮಿಕ್ಸಿ ಜಾರಿಗೆ ಖರ್ಜೂರನ 1 ಕಪ್ಪಷ್ಟು ಖರ್ಜೂರ ಆಯ್ತಲ್ಲ, ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಮಾಡ್ಕೊಂಡ ತಕ್ಷಣ ಅದನ್ನು ಸಹ ತುಪ್ಪದಲ್ಲಿ 2 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಅದನ್ನು ರೋಸ್ಟ್ ಮಾಡ್ಕೊಳ್ಳಿ. ಹಸಿ ಇರಬಾರ್ದು, ಇಲ್ಲಾಂದರೆ ತುಂಬ ದಿನ ಇಡೋಕ್ಕಾಗಲ್ಲ ಲಡ್ಡು. ಸೊ ಚೆನ್ನಾಗಿ ಇದು ಮಾಡಿ, ಮತ್ತು ಇದನ್ನು ನಾವು ತಣ್ಣಗಾಗಿದೆ ಕೋರ್ಸಾಗಿ ತರಿಯಾಗಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಅದನ್ನು ಡೇಟ್ಸನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ವಲ್ಲ ಖರ್ಜೂರನ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅವೆರಡೂ ಯಾವುದೇ ಶುಗರ್ ಹಾಕಲ್ಲ, ಬರೀ ಜಾಗರಿನೇ ಇದಕ್ಕೆ ಡ್ರೈ ಫ್ರೂಟ್ಸು ಹಾಕಿರ್ತೀವಲ್ಲ ಖರ್ಜೂರ, ಅದೇ ಇದಕ್ಕೆ ಇದು ಈ ರೀತಿ ಪ್ರೆಸ್ ಮಾಡಿ ಲಡ್ಡು ಮಾಡ್ಕೊಳ್ಳಿ. ಈಸಿಯಾಗಿ ಲಡ್ಡು ಮಾಡ್ಬೋದು. ಇದನ್ನು ಆರಾಮಾಗಿ ಲಡ್ಡು ಮಾಡ್ಕೊಳ್ಳಿ. ಈ ಥರ ತೋರಿಸ್ತಿದ್ದೀನಲ್ಲ, ಲಡ್ಡು ಮಾಡ್ಕೊಳ್ಳಿ. ನೋಡಿ, ಇದರಿಂದ ಅಂದಾಜು 25-30 ಉಂಡೆ ಆಗಿದೆ ಡ್ರೈ ಫ್ರೂಟ್ಸು. ವೆರಿ ನ್ಯೂಟ್ರಿಷಿಯಸ್ಸು ಇದು. ಈ ಥರ ಡಬ್ಬಿಯಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು ಎಷ್ಟು ದಿನನಾದರೂ. ಆದರೆ ಇದನ್ನು ಡ್ರೈ ಮತ್ತು ಕೂಲ್ ಆಗಿರುವಂಥ ಪ್ಲೇಸಲ್ಲೇ ಇಡಬೇಕು. ಫ್ರಿಜ್ಜಲ್ಲಿಟ್ಟರೆ ಆರಾಮಾಗಿ ನೀವು ಒಂದು ಎಷ್ಟು ದಿನದವರೆಗೂ ಇಟ್ಕೊಂಡು ತಿನ್ಬೋದು. ಈ ಥರ ಡಬ್ಬಿಯಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಯಾವ್ದಾರ ಸ್ವೀಟ್ ಬದಲು ಯಾವ್ದಾರ ಒಂದು ಅಕೇಶನ್ಸಿಗೆ ಕೊಡಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.